ಇವಾಗ ಚೆನ್ನಾಗಿ ಮಾಡ್ತಾ ಇದಾರೆ ಕೆಲಸ ಚೆನ್ನಾಗಿ ಮಾಡ್ತಿದ್ವಿ. ಮುಂಚೆಗಿನ್ನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆಯಾ? ಭಾರಿ ಇಂಪಾರ್ಟೆಂಟ್ ಕೆಲಸನ ಇಂಪ್ರೂವ್ಮೆಂಟ್ ಆಗಿದೆ ಸರ್. ಆಬ್ವಿಯಸ್ಲಿ ಆಗ್ಲೇಬೇಕು. ಇದೇ ತರ ಡಯಟ್ ಮಾಡಿ, ಇದೇ ತರ ಡಯಟ್ ಮಾಡ್ಬಿಟ್ಟು ಇದೇ ತರ ಕಂಪ್ಲೀಟ್ ಆಗಿ ಮೇಂಟೈನ್ ಮಾಡ್ಕೊಳ್ಳಿ ಡಯಟ್. ಇನ್ನೊಂದು ಇನ್ಮೇಲೆ ಲೈಫ್ ಅಲ್ಲಿ ಮುಟ್ಟಕೋಬೇಡಿ ಆ ಫುಡ್ಗಳು. 9 ಫುಡ್ ಇದೆಯಲ್ಲ ನೀವು ಯಾವಾಗ ಎಲ್ಲ ಡಯಟ್ ಕರೆಕ್ಟ್ ಮಾಡ್ತಾ ಪರ್ಮನೆಂಟ್ ಆಗಿ ಬಿಟ್ಬಿಡಿ ಸರ್. ಚೆನ್ನಾಗಿದೆ ಸರ್, ವೆರಿ ತುಂಬಾ ಸಂತೋಷ ಆಯ್ತು. ಹೋದ್ ಸರಿ ನನಗೆ ಆಲ್ರೆಡಿ ಚೆನ್ನಾಗಿ ರಿಸಲ್ಟ್ ಬಂದಿತ್ತು. ನನಗೆ 100% ಕಾನ್ಫಿಡೆನ್ಸ್ ಇದ್ದೀವಿ ಚೆನ್ನಾಗಿ ಆಗ್ತಾರೆ ಅಂತ. ಬಟ್ ನಿಮಗೆ ಎರಡನೇ ಸಲ ನಕ್ಕೋತ ಬಂದಿರಿ ನಿಮ್ಮ ಹಾಸ್ಪಿಟಲ್ಗೆ ಸರ್. ಇವ್ರು ಕಳಿಸ್ತಾ ಇದ್ದಾರೆ ನಮ್ಗೆ. ಎಲ್ಲರೂ ಮಾಡಿ. ಏನ್ ಈಗ ಸುಮ್ನೆ ಪ್ರಾವಿಷನ್ ಸ್ಟೋರಿ ದುಡ್ಡು ಹಾಕ್ಬೇಕು, ಸಕ್ಕರೆ ಬೆಲ್ಲ ಟೀ ಪುಡಿ ಕಾಪಿ ಪುಡಿ ತಗೊಳಕ್ಕೆ, ಮತ್ತೆ ದಿನ ಹಾಲು ತಗೋಬೇಕು, ಹಾಲಿಗೆ ಒಂದು 20 ರೂಪಾಯಿ 30 ರೂಪಾಯಿ ಈಗ ಲೆಕ್ಕ ಹಾಕಿದ್ರೆ ಫೈನಾನ್ಸಿಯಲ್ ಆರ್ಥಿಕವಾಗಿ ನಾವು ವೀಕ್ ಆಗ್ತಿರ್ತೀವಿ. ಯಾಕೆ ಹೆಂಗೆ ಅಂದ್ರೆ ಅದಕ್ಕೆ ಹಾಕೋ ದುಡ್ಡು ಒಂದು, ನಮ್ಮ ದೇಹ ವೀಕ್ ಆದಾಗ ದೇಹಕ್ಕೆ ಹಾಕೋ ದುಡ್ಡು. ಎಷ್ಟು ಆಸ್ಪತ್ರೆ ಸುತ್ತಿರ ಇಲ್ಲಿ ಬರೋಕಿನ ಮುಂಚೆ? ಹುಬ್ಳಿ ಬೆಳಗಾವದಲ್ಲಿ 4 ಆಸ್ಪತ್ರೆ, ದೊಡ್ಡ ಆಸ್ಪತ್ರೆಲ್ಲ 4 ಆಸ್ಪತ್ರೆಗೆ ಎಷ್ಟು ಆಸ್ಪತ್ರೆ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರೆ ಸರ್? ಈಗ 3 ಹಾಸ್ಪಿಟಲ್ 3 ಆಸ್ಪತ್ರೆ ಆಪರೇಷನ್ ಮಾಡ್ಬೇಕಂತ. 2 ಮಂಡಿನ 2 ಮಂಡಿನವ್ರು ತೆಗೆದು ಇದ್ ಮಾಡ್ಬೇಕಂತ ಹೇಳಿ ಇದು ರಿಪ್ಲೇಸ್ಮೆಂಟ್ ಅಡ್ಮಿಟ್ ಆಗೋದು. ಮತ್ ನಾವು ಲಾಸ್ಟ್ ನಮ್ಮ ಮಿಸಸ್ ನಾವು ಹೋಸಲ ಹೇಳಿದ್ರಿ ನಿಮ್ ವಿಡಿಯೋ ನೀವು ಫ್ಯಾನ್ಸ್ ಅಂತ ಹೇಳಿದ್ರಿ ನೀವು ಅಂದ್ರೆ ಅಭಿಮಾನ ಭಯಂಕರ ಅವರು. ಸ್ವಲ್ಪ ನೋಡೋಣ ತಂದು ಬಂದ್ವಿ, ಆದ್ರೆ ನಮ್ ದೇವ್ರ ಟೈಪ್ ಸಿಕ್ಕಿರಿ ಸರ್ ನೀವು. ಇಲ್ಲ ನೀವು ಆಲ್ಮೋಸ್ಟ್ ಚೆನ್ನಾಗಿದ್ದೀರಾ. ಇದು ಹಿಂಗೆ ಮೇಂಟೈನ್ ಮಾಡ್ಕೊಂಡೋಗಿ. ಇವತ್ತು ಲಾಸ್ಟ್ ವಿಸಿಟ್ ಇದು ಎಷ್ಟನೇ ವಿಸಿಟ್? 3ನೇ ಸರಿ ಬಂದಿದೆ. ಐ ಥಿಂಕ್ ಲಾಸ್ಟ್ ವಿಸಿಟ್ ಇಲ್ಲ ಅಂದ್ರೆ 1.5 ತಿಂಗಳು ಇನ್ನೊಂದ್ ಸರಿ ಬರ್ರಿ. ಒಟ್ಟು 4 ಇಂಜೆಕ್ಷನ್ ಮಾಡ್ತೇನೆ ಸಾಕು. ಲಾಸ್ಟ್ ಮಾತ್ರೆಗಳು 2 ತಿಂಗಳು ಎಕ್ಸ್ಟ್ರಾ ಕೊಡ್ತೆ ತಗೊಂಡ್ಬಿಟ್ಟು ಸ್ಟಾಪ್ ಮಾಡಿ. ಓಕೆನಾ? ಥ್ಯಾಂಕ್ ಯು.